ಬಟ್ ಇಂಟ್ರೆಸ್ಟಿಂಗ್ BMW ಏನಂತಂದರೆ ಇಲ್ಲಿ ಬೆಂಗಳೂರಿಗೆ ಬಂದಾಗ ಒಂದು ಫಸ್ಟ್ ಕಾರ್ ಬ್ರ್ಯಾಂಡ್ ಓದಕ್ಕೆ ಬಂದಿದೆ BMW ನನಗೆ. ಯಾಕಂದರೆ ಅವಾಗ ನನಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಸೊ ಬೇಸಿಕಲಿ ನನ್ನ ಹೆಸರೇ ನೀವು ನಂಬೋದಿಲ್ಲ, ಐ ಥಿಂಕ್ A4 ಶೀಟ್ ಒಂದು 4 A4 ಶೀಟ್ ಫುಲ್ ಆಗಿರ್ಬೇಕೇನೋ. ಯಾಕಂದ್ರೆ ನನ್ನ ಹೆಸರು ದತ್ತಾತ್ರೇಯ ಬೇನೂರು. ಸೊ ಈಗ ಒಂದು DATTA ಅಂತ ಹೋಗೋನು ಅಲ್ಲಿ ಕನ್ಫ್ಯೂಷನ್ ಶುರು ಆಗೋದು ಮತ್ತೆ. ಸೊ ಹೀಗಾಗಿ ಸ್ಟಾರ್ಟಿಂಗು ಸಿಕ್ಕಾಬಡೆ ಪ್ರಾಕ್ಟೀಸ್ ಮಾಡಿ ಸೊ ಬಟ್ ಫೈನಲಾಗಿ ಆಗಲ್ಲ. ಯಾಕಂತಂದರೆ ಚಿಕ್ಕ ಏಜಿಂದ ಓದಿದ್ದೇ ಬೇರೆ, ನಮ್ಗೆ ABCD ಬರ್ತಿತ್ತು, ಹೋಗಿ ಬುಕ್ಕು ಓದತ್ತಂದರೆ ಆಗಲ್ಲ ಅದು. ಹಾಗಾಗಿ ಬಟ್ BMW ಅವಾಗೊಂದು ನನಗೆ ಡ್ರೀಮ್ ಇತ್ತು, ತೊಗೊಂಡ್ರೆ ಈ ಥರ ಒಂದು ಕಾರ್ ತೊಗೋಬೇಕು ಅಂತಂದು. ಫಸ್ಟ್ ಆಫ್ ಆಲ್ ಅದು ಓದಕ್ಕೆ ಬಂದಿರೋದೆ ಫಸ್ಟ್ ಬ್ರ್ಯಾಂಡ್ ಆಗಿದ್ರು ಕೂಡ ಆ ಲುಕ್ ಅನ್ನೋದು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಫೈನಲ್ ಆಗಿ ಅದು ಯೂಟ್ಯೂಬಿಂದ ಹೆಂಗಾಯಿತು ಅಂತಂದರೆ, ಒಂದು ಆಡಿ ಕಾರ್, ಚಿಕ್ಕದೊಂದು ಸ್ಮಾಲ್ ಕಾರ್ ತೊಗೊಳಕ್ಕೆ ನಾನು ಕೂಡ ಒಂದು 3 months ವೆಯ್ಟ್ ಮಾಡಿರ್ಬೋದು. 630 rupees ಹಾಕೋಕ್ಕೆ ಆಡಿ R8 ಅಂತಂದ್ಬಿಟ್ಟು ಟಾಯ್ ಕಾರ್, ಅದು ಟಾಯ್ ಕಾರು. ಸೊ ಅದಕ್ಕೆ 630 ರೂಪಾಯಿ ಪ್ರೈಸು. ಅಮೆಝಾನಲ್ಲಿ ತೊಗೋಬೇಕು ಅಂಥೇಳಿ ಪ್ಲ್ಯಾನಿಂಗು. ಬಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಅದನ್ನು ನಮ್ಮ ಕನ್ಫ್ಯೂಷನು. ಯಾಕಂದರೆ ಅವಾಗೆಲ್ಲ ನಾವು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಲಿಲ್ಲ, ಫಸ್ಟ್ ಆಫ್ ಆಲ್ ದುಡ್ಡು ಇರ್ತಿತ್ತಿಲ್ಲ. ಸೊ ಸುಮಾರು ದಿವಸ ವೆಯ್ಟ್ ಮಾಡಿ ಫೈನಲ್ಲಾಗಿ ಆ ಕಾರನ್ನು ತೊಗೊಂಡು ಪ್ರತಿದಿನ ಪ್ರಾಜೆಕ್ಟ್ ಮಾಡಬೇಕು ಅಂತಂದರೆ ಪಕ್ಕದಲ್ಲಿ ಇಟ್ಕೊಳ್ಳೋದು, ಅದಕ್ಕೆ ಏನು ಮಾಡಬೇಕು, ಅದರಿಂದ ಏನು ಮಾಡ್ಬೋದು ಅಂತಂದು. ಸೊ ಫಸ್ಟು ಯೂಟ್ಯೂಬಲ್ಲೇ ಒಂದು ಫ್ಲೈಯಿಂಗ್ ಕಾನ್ಸೆಪ್ಟ್ ಕಾರ್ ಅಂತ ಕ್ರಿಯೇಟ್ ಮಾಡಿದೆ ನಾನು. ಸೊ ಅಲ್ಲಿಂದ ನಮ್ಮ ಜರ್ನಿ ಬೇರೆ ಥರ ಟರ್ನ್ ಆಗೋಯ್ತು. ಸೊ ಆ ಕಾರ್ ದುಡ್ಡಲ್ಲೇ ನಾನು BMW ತೊಗೊಂಡಿದ್ದು ಹೇಳ್ಬೇಕಂದ್ರೆ. ಸೊ ಅದೇ ಒಂದು ಸಿಂಗಲ್ ಕಾರ್ ರೆವಿನ್ಯೂ ಅಲ್ಲಿ. ಓಕೆ. ಸೊ ಇದು ತುಂಬ ಸರಳವಾಗಿ ಹೇಳಬೇಕು ಅಂದರೆ ಒಂದು ಫ್ಲೈಯಿಂಗ್ ಕಾರ್ನ ಕಾನ್ಸೆಪ್ಟ್ ನೀವು ವಿಡಿಯೋ ಮಾಡಿ ಹಾಕಿದ್ರಿ, ಅದರಿಂದ ಬಂದ ಅರ್ನಿಂಗ್ಸ್ ನಲ್ಲಿ ನೀವು BMW ಕಾರ್ ತಗೊಂಡ್ರಿ. ಬಟ್ ಡ್ರೀಮ್ ಅವಾಗಿಂದು, ಬಟ್ ಎದರಿಂದ ತಗೋತೇವೆ ಅಂತೇಳಿ ಗೊತ್ತಿರಲ್ಲ, ಅನ್ಕೊಂಡಿರ್ಲಿಲ್ಲ. ಹೌದು. ಯಾವ ಇಯರ್ ಅಲ್ಲಿ ನೀವು ಕಾರ್ ತಗೊಂಡಿದ್ದು? ನಾನು ತಗೊಂಡಿರೋದು ಫಸ್ಟ್ ಕ್ರೂಸ್ ತಗೊಂಡೆ. ಆ್ಯಕ್ಚುಲಿ BMW ನೋಡಕ್ಕೆ ಹೋಗಿದ್ದು, ಬಟ್ ಕ್ರೂಸ್ ಅದಕ್ಕೆ ದೊಡ್ಡದು ಕಾಣಿಸ್ತು. 320ಗೆ ಹೋಗಿದ್ದು. ನಂದು ಆ್ಯಕ್ಚುಲಿ 7 Series ಡ್ರೀಮ್ ಇರೋದು. ಸೊ ಬಟ್ ಫೈನಾನ್ಷಿಯಲ್ ಅಂತ ನಾವು ನೋಡ್ಕೊಳ್ಳೇಬೇಕಾಗತ್ತಲ್ಲ. ಫೈನಲಾಗಿ 21 ಇಲ್ಲ 20 520D ತೊಗೊಂಡೆ ನಾನು. ಓಕೆ. ಸೊ ಡ್ರೀಮ್ ಎಷ್ಟು ಶಕ್ತಿ ಇರುತ್ತೆ ಡ್ರೀಮ್ಗೆ ಅನ್ನೋದು ಅರ್ಥ ಆಗುತ್ತೆ. ಹೌದು. ಇಲ್ಲ ನಿಮಗೆ ಇಮ್ಯಾಜಿನೇಷನ್ನು ಜೊತೆಗೆ ನಿಮ್ಮ ಡ್ರೀಮ್ ಅಂತ ಇಲ್ಲ ಅಂದರೆ ರೀಚ್ ಮಾಡೋಕ್ಕಾಗೋದಿಲ್ಲ. ಬಟ್ ನಿಮಗೆ ಏನಪ್ಪ ಖುಷಿ ಅಂದರೆ, ನಮಗೆ ನಮ್ಮ ತಂದೆ ಒಂದು ಸೈಕಲ್ ಕೊಡ್ಸೋಕ್ಕೆ ನನಗೆ ಹತ್ತತ್ರ 1.5 ವರ್ಷ ಟೈಮ್ ತೊಗೊಂಡ್ರು. ದಿನಾಲೂ ಜಗಳ ಆಡ್ತಿದ್ದೆ ನಾನು. ತರಕಾರಿ ಸೇಲ್ ಮಾಡೋಕ್ಕೆ ಹೋಗೋರು ನಾನು ನಮ್ಮಕ್ಕ. ದಿನಕ್ಕೆ ಒಂದು 50 ರೂಪಾಯಿ 100 ರೂಪಾಯಿ ಬಂದರೆ ಫುಲ್ ಖುಷಿಯಾಗಿ ಬರೋರು. ಆವಾಗ ನಮ್ಮ ಅಣ್ಣಗೆ ಎಜುಕೇಷನ್ ಎಲ್ಲ ನಮ್ಮಕ್ಕ ನಾವು ಕೂಡಿ ಅವ್ರಿಗೆ ಕೊಡ್ತಿದ್ದೆವು. ಬಟ್ ಅವಾಗಿಂದಕ್ಕೂ ಡಿಫ್ರೆನ್ಸು ಇವಾಗಿಂದಕ್ಕೆ ಡಿಫ್ರೆನ್ಸ್ ಏನತ್ತಂದರೆ, ಈಗ ನಾವು ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿ ಯಾರೋ ಕೊಡ್ತಾರಂತಂದರೆ ಜೀವನದಲ್ಲಿ ಉದ್ಧಾರ ಮಾಡೋಕ್ಕೆ ಅಂದರೆ ಉದ್ಧಾರ ಆಗೋದು ಇಲ್ಲ ಅದು. ಸೊ ನಮಗೆ ಅಂತ ತೊಗೊಳಕ್ಕೆ ನಾವು ಡಿಸೈಡ್ ಮಾಡಿಬಿಟ್ರೆ ತುಂಬ ಟೈಮು ಹಿಡಿಯಲ್ಲ ಅಂತ ಇವಾಗ ಗೊತ್ತಾಗ್ಬಿಟ್ಟಿದೆ. ಹೌದು.